ಮಹರ್ಷಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತ ಎಲ್ಲ ಸಮಾಜದ ಕುಲಬಾಂಧವರ ಜೊತೆ ಕೂಡಿಕೊಂಡು ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಇದೇ 24ನೇ ತಾರೀಕು ಎರಡನೇ ತಿಂಗಳು ಹಮ್ಮಿಕೊಂಡಿದ್ದೆವು. ಆ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಕುಲಬಾಂಧವರು ಎಲ್ಲರೂ ಸೇರಿಕೊಂಡು ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನರು ಬಂದು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದಕ್ಕಾಗಿ ಸಮಾಜದ ಕುಲಬಾಂಧವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು, ಯಾವುದೇ ಒಂದು ಅಹಿತಕರ ಘಟನೆಗಳು ಕೂಡ ನಡೆದರೂ ಕೂಡ ಸಮಾಜದ ಬಾಂಧವರು ಇದೇ ರೀತಿ ಒಗ್ಗಟ್ಟಾಗಿ ಬಂದ್ರಂತಂದ್ರು ನಮ್ಮ ಸಮಾಜದ ಏನೇ ಬೇಡಿಕೆಗಳಾಗಿರ್ಬೋದು, ಯಾವುದಾದ್ರೂ ಒಂದು ಹೋರಾಟ ಆಗಿರ್ಬೋದು ಯಾವಾಗಲೂ ಕೂಡ ಯಶಸ್ವಿ ಆಗ್ತಿದ್ದೆವು. ಅದೇ ರೀತಿ ಮುಂದೆ ಬರುವಂಥ ದಿನಗಳಲ್ಲಿ ಯಾವುದಾದ್ರೂ ಎಲೆಕ್ಷನ್ ಕೂಡ ಆಗಿರ್ಬೋದು, ನಾಮಿನೇಟ್ ಆಗಿರ್ಬೋದು, ಈ ರೀತಿ ನಾವು ಒಂದು ಜನಸಂಖ್ಯೆದ ಆಧಾರ ಮೇಲೆ ಜಯಂತ್ಯೋತ್ಸವ ಕಾರ್ಯಕ್ರಮವುದು ಯಾವುದಾದ್ರೂ ಒಂದು ಮಾಡಿದ್ರು ರಾಜಕೀಯ ನಾಯಕರು ಕೂಡ ಒಂದು ಶಕ್ತಿಯನ್ನು ತೋರಿಸ್ದಂಗೆ ಆಗ್ತದ. ಅದಕ್ಕಾಗಿ ಇವತ್ತೇನು ನಡೆದಿದ್ದೀರಿ, ಈ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜನಗಳು ಸೇರಿಸಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಮ್ಮ ಅಂತೇಳಿ ನಾನು ಜಿಲ್ಲಾ ಅಧ್ಯಕ್ಷರಾದಂಥ ಶಂಕರ್ ಎಸ್ ಕಾಳ್ನೂರು ಹೇಳ್ತಾ, ಇಂಥ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗಿಯಾಗಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ ಹೇಳುತ್ತಾ, ನಮ್ಮ ಜಿಲ್ಲಾ ಬಾಡಿ ಕೂಡ ಆಗಿರ್ಬೋದು, ಅನೇಕ ನಮ್ಮ ಸ್ನೇಹಿತರು ಕೂಡ ಆಗಿರ್ಬೋದು, ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೋಸ್ಕರವಾಗಿ ಅನೇಕ ರೀತಿಯಲ್ಲಿ ಶ್ರಮ ಪಟ್ಟಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೆವು. ಜೈ ಸವಿತಾ. 24ರಂದು ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಶ್ರೀ 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 ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ನಾವು ಬೆಳಿಗ್ಗೆ 7 ಗಂಟೆಗೆ ನಾವು ಅಭಿಷೇಕ ವತಿಯಿಂದ ಸ್ಟಾರ್ಟ್ ಮಾಡಿದ್ದೇವೆ. ತದನಂತರ DJ ಮುಖಾಂತರ ಎಲ್ಲ ಸಮಾಜ ಬಾಂಧವರು ಸೇರಿ ನಾವು ನೆಹರು ನಗರದಿಂದ ಐರವಾಡಿ ಮುಖಾಂತರ ಹುಮ್ನಾಬಾದ್ ಬೇಸ್ ಮಾರ್ಕೆಟ್ ಜಗತ್ ವೃತ್ತದಿಂದ ಮಾರ್ಗವಾಗಿ ನಾವು ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇಲ್ಲಿ ನಾವು 12 ಗಂಟೆಗೆ ರೀಚ್ ಆಗಿ ನಾವು ಕಾರ್ಯಕ್ರಮವನ್ನು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸವಿತಾ ಸಮಾಜದ ಎಲ್ಲ ಪದಾಧಿಕಾರಿಗಳು, ಸಮಾಜದ ಬಾಂಧವರು ಹಾಗೂ ತಾಲೂಕು ಅಧ್ಯಕ್ಷರು, ತಾಲೂಕು ಸದಸ್ಯರು ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು, ಯುವಕ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡಿ ಅತಿ ವಿಜೃಂಭಣೆಯಿಂದ ನಾವು ಮೆರವಣಿಗೆ ಮುಖಾಂತರ ಇಂದು ಸವಿತಾ ಮಹರ್ಷಿಯವರ ಜಯಂತ್ಯೋತ್ಸವ ಆಚರಿಸಿದ್ದೇವೆ. ತದನಂತರ ಉಪನ್ಯಾಸಕ ಮಾಡಿ ಆಮೇಲೆ ನಾವು ಒಂದು ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಹಾಗೂ 1,000 ಹಾಗೂ ಬಹುಮಾನ ಇಟ್ಟಿದ್ದೇವೆ. ಅದೇ ರೀತಿ ಸಮಾಜದಲ್ಲಿ ಸೇವೆ ಸಲ್ಲಿಸಿದಂಥ ಹಿರಿಯರಿಗೂ ಕೂಡ ನಾವು ಸನ್ಮಾನ ಇಟ್ಟಿದ್ದೇವೆ. ಅದೇ ರೀತಿ ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳಿಗೆ ಹಾಗೂ ತಾಲೂಕಲ್ಲಿಂದ ಬಂದಂಥ ಅಧ್ಯಕ್ಷರಿಗೆ ಹಾಗೂ ನಮ್ಮ ಸಮಾಜ ಬಾಂಧವರಿಗೆ ಎಲ್ಲರಿಗೂ ನಾವು ಒಂದು ಸನ್ಮಾನಿಸಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡಿ ಇಲ್ಲಿ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಶಂಕರ್ ಎಸ್ ಕಾಳ್ನೂರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಭವ್ಯ ಒಂದು ವಿಜೃಂಭಣೆಯಿಂದ ಜರುಗಿದೆ. ಇಲ್ಲಿ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಸವಿತಾ ಬಂಧುಗಳಿಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಅವರೆಲ್ಲರಿಗೂ ನಮ್ಮ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಾಥ್ ಕೊಟ್ಟಿದ್ದಕ್ಕೆ ಅವರಿಗೂ ಕೂಡ ನಮ್ಮ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳು ಹೇಳುತ್ತೇನೆ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸೂರ್ಯಕಾಂತ್ ಬೆಣ್ಣೂರು.